ನೀರಿಗಾಗಿ ಇಳಕಲ್ ನಗರಸಭೆಗೆ ಕೀಲಿ ಹಾಕಿದ ಸಾರ್ವಜನಿಕರು. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆ ಹಿಂಪಡೆದ ನಿವಾಸಿಗಳು. ಇಳಕಲ್ ಜೂನ್ 9. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಎಪಿಎಂಸಿ ಸಮೀಪದ ಲಕ್ಷ್ಮೀನಗರದ ನಿವಾಸಿಗಳು ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ಇಂದು ಇಳಕಲ್ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಲಕ್ಷ್ಮೀನಗರದಲ್ಲಿ ಹಲವು ದಿನಗಳಿಂದ ಸಮರ್ಪಕವಾಗಿ ನೀರು ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ನಿವಾಸಿಗಳು ನಗರಸಭೆ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೆ ಕಚೇರಿಯಲ್ಲಿ ಯಾವುದೇ ಕೆಲಸ ನಡೆಯಬಾರದು ಎಂದು ಒತ್ತಾಯಿಸಿ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿದರು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಪೌರಾಯುಕ್ತ ಶ್ರೀನಿವಾಸ್ ಜಾಧವ ಸ್ಥಳಕ್ಕೆ ಧಾವಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ನೀರು ಸರಬರಾಜಿನ ಸಮಸ್ಯೆಯನ್ನು ತುರ್ತಾಗಿ ಪರಿಶೀಲಿಸಿ ಇಂದೇ ಅಗತ್ಯ ಕ್ರಮ ಕೈಗೊಂಡು ಸಮಸ್ಯೆ ಪರಿಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಪೌರಾಯುಕ್ತರ ಭರವಸೆಯ ನಂತರ ಲಕ್ಷ್ಮೀನಗರದ ನಿವಾಸಿಗಳು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದು ನಗರಸಭೆ ಕಚೇರಿಯ ಬೀಗವನ್ನು ತೆರವುಗೊಳಿಸಿದರು. ಕುಡಿಯುವ ನೀರಿನ ಸಮಸ್ಯೆ ಮರುಕಳಿಸದಂತೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದು, ನಗರಸಭೆ ಅಧಿಕಾರಿಗಳು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಬಾ ಅಣ್ಣ ಉಪಯೋಗ ಇಲ್ಲ ಬರ್ರಿ ಬರ್ರಿ ಒಂದು ನಿಮ್ ಬರ್ರಿ ಹೊರಗ ರೆಸ್ಪಾನ್ಸ್ ಮಾಡಿದ್ರೆ ಚಲೋ ಇಲ್ಲ ಕಿಲಿ ಹಾಕ್ಬಿಡ್ರಿ ಒಳಗೆ ಬರ್ರಿ 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 ಇಲ್ಲಿ ಬರ್ರಿ. ಧಿಕ್ಕಾರ 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 ನಗರಸಭೆಗೆ ಕುಡಿಯುವ ನೀರು ಕೊಡದ ಇಳಕಲ್ ನಗರಸಭೆಗೆ ಎಲ್ಲಿವರೆಗೂ ಹೋರಾಟ, ನೀರು ಕೊಡುವವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಇಳಕಲ್ ನಗರಸಭೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಇಳಕಲ್ ನಗರಸಭೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ನೀವು ಸ್ವಲ್ಪ ಬೇಕೇ ಬೇಕು. ಬರ್ರಿ ಎಲ್ಲರೂ ಇಲ್ಲಿ ಬರ್ರಿ, ಯಾಕಂದ್ರೆ ಅಲ್ಲೇ ಕುಂತ್ರಿ ಹೇಳ್ತಕ್ರಿ ಇಲ್ಲಿ ಬರ್ರಿ. ಬರಬೇಕು ಬರಬೇಕು ನೀರು ಕೊಡದೆ ನಗರಸಭೆ ಸಿಬ್ಬಂದಿಗೆ, ನೀರು ಕೊಡದೆ ಇಳಕಲ್ ನಗರಸಭೆ ಸಿಬ್ಬಂದಿಗೆ 20 ದಿನಗಳಾದರೂ ನೀರು ಕೊಡದೆ ಇಳಕಲ್ ನಗರಸಭೆ ಸಿಬ್ಬಂದಿಗೆ, ರಾತ್ರಿ ಬೆಳತನ ನೀರು ಬಿಡ ನಗರಸಭೆಗೆ ಧಿಕ್ಕಾರ ಧಿಕ್ಕಾರ, ಊರು ಮಲಗಿದಾಗ ನೀರು ಬಿಡ ನಗರಸಭೆ ಇಳಕಲ್ಗೆ ಧಿಕ್ಕಾರ ಧಿಕ್ಕಾರ. ಬರಬೇಕು ಬರಬೇಕು, ಆಯುಕ್ತರು ಬರಬೇಕು ಬರಬೇಕು ಬರಬೇಕು. 20 ದಿನಗಳಾದರೂ ಇಳಕಲ್ ನಗರಸಭೆ ಸಿಬ್ಬಂದಿಗಳು ಲಕ್ಷ್ಮೀನಗರಕ್ಕೆ ನೀರನ್ನ ಬಿಟ್ಟಿಲ್ಲ. ವಾರ್ಡ್ ನಂಬರ್ 7 ಡಿವಿಷನ್ ನಂಬರ್ 28 ಲಕ್ಷ್ಮೀನಗರ
ಇಷ್ಟು ದಿನಗಳಾದ್ರೂ 20 ದಿನಗಳಾದ್ರೂ ಕುಡಿಯಕ್ ನೀರು ಬಿಟ್ಟಿಲ್ಲ ಅಂದ್ರೆ ಮನುಷ್ಯ ಬದುಕುದೇ ಹಂಗ. ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತದ ಸರ್ಕಾರ, ಮನುಷ್ಯನಿಗೆ ಕುಡಿಯಕ್ ನೀರು, ಅಡ್ಡಾಡಕ್ ರೋಡ್ ಎಲ್ಲ ಅಂತ ಹೇಳ್ತದ. ಎಲ್ಲಿ ಕೊಟ್ಟಿರಿ ನೀವು ನಮ್ಮ ಕುಡಿಯಕ್ ನೀರು? ಮನುಷ್ಯ ಬಟ್ಟೆ ಇಲ್ಲದೆ ಇದ್ರೆ ಬದುಕ್ತಾನ, ಆಹಾರ ಇಲ್ಲದೆ ಇದ್ರೆ ಬದುಕ್ತಾನ. ಸತತ 20 ದಿನಗಳಾದ್ರೂ ಕುಡಿಯಕ್ ನೀರು ಇಲ್ಲದೆ ಇದ್ರ ಮನುಷ್ಯ ಹೆಂಗ ಬದುಕಬೇಕು? ಅದಕ್ಕೆ ದಯವಿಟ್ಟು ನಗರಸಭೆ ಆಯುಕ್ತರು ಬರಬೇಕು, ನಮಗ್ ನೀರ್ ಬಿಡ್ಬೇಕು. ನೀರ್ ಬಿಡುದಂದ್ರೆ ಹೆಂಗ? ಸಣ್ಣ ಹುಡುಗರು ಹುಚ್ಚ ಇದಂಗ ಅಲ್ಲ, ಬಿಡ್ಬೇಕು ಹೆಂಗ ಅಂದ್ರೆ 3 ಅಂತಸ್ತು ಮಟ್ಟ ನೀರ್ ಏರಿಸ್ತೀವಂತ ನೀವು ಅವಾಗ 24 ತಾಸು 24x7 ಅಂತ ಹೇಳಿದ್ರಿ. ಈಗ ಬರೀ ಒಂದು ಬ್ಯಾರೆಲ್ ನೀರ್ ಏರುವ ನಮಗ. ಅದಕ್ಕೆ ದಯವಿಟ್ಟು ನಗರಸಭೆ ಸಿಬ್ಬಂದಿಗೆ ನಾವು ಧಿಕ್ಕಾರಕ್ಕೂ ಉದ್ದೇಶ ಏನಂದ್ರ 20 ದಿನಗಳಾದ್ರೂ ನಮ್ಮ ನೀರ್ ಬಿಟ್ಟಿಲ್ಲ. ನಮ್ಮ ನೀರ್ ಹೆಂಗ್ ಬಿಡ್ಬೇಕು ಅಂದ್ರೆ ಒಂದು ದಾಸನಾಗ ಒಂದ್ ಟ್ಯಾಂಕ್ ತುಂಬ್ತಿತ್ತು ಅವಾಗ. ಈಗ 3 ವರ್ಷ ಆಯ್ತು, ಒಂದು ದಿನ ಆದ್ರೂ ಒಂದು ಟ್ಯಾಂಕ್ ತುಂಬ್ತಾ ಇಲ್ಲ. ಅದಕ್ಕಾಗಿ ನಾವು ನಗರಸಭೆ ಸಿಬ್ಬಂದಿಯವರಿಗೆ ಮತ್ತು ಆಯುಕ್ತರು ಬರೋ ತನಕನು ನಗರಸಭೆ ಸಿಬ್ಬಂದಿಗೆ ಯಾರಿಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕ್ಷಮೆ ಇರ್ಲಿ, ತಪ್ಪಿಕೋಬೇಡ್ರಿ. ನಾವೆಲ್ಲರೂ ಕೆಲಸ ಬಿಟ್ಟು ಬಂದಿದ್ದಕ್ಕಾಗಿ ಅವ್ರ ಕೆಲಸ ಬಿಡಿಸಿವಿ. ದಯವಿಟ್ಟು ಇದು ನಮ್ ನಗರದ ಅಷ್ಟೇ ಸಮಸ್ಯೆ ಅಲ್ಲ, ಇಡೀ ಇಳಕಲ್ ನಗರದ ಸಮಸ್ಯೆ. ನೀರ್ ರಾತ್ರಿ ಬೆಳತನ ಬಿಡ್ತೀರಿ, ಮಕ್ಕೋಬೇಕು, ನೀರ್ ತುಂಬಬೇಕು. ಬೆಳಗ್ಗೆದ್ದು ನಾವು ಬೆಳಗ್ಗೆದ್ದು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು, ಏನು ಬರೀ ಇದನ್ನೇ ಮಾಡ್ಬೇಕು. ಇಷ್ಟು ದಿನ ರಜೆ ಇತ್ತು, ಹೆಂಗೋ ಬದುಕಿದೀವಿ. ಇನ್ನು ಮುಂದೆ ಹುಡ್ರು ಶಾಲೆ ಚಲವಾಗ್ತದ, ಅವ್ರನ್ನ ಹೆಂಗ್ ನಾವು ಶಾಲೆ ಕಳಿಸ್ಬೇಕು? ಈ ತರ ಪರಿಸ್ಥಿತಿ ಇತ್ತಂದ್ರ ಅದಕ್ಕೆ ದಯವಿಟ್ಟು ಇಳಕಲ್ ನಗರಸಭೆ ನೀರ್ ಕೊಡ್ಲೇಬೇಕು. ಅದು ಹೆಂಗ್ ಕೊಡ್ಬೇಕಂದ್ರೆ ಮೊದಲಿಗೆ ಹೆಂಗ್ ಕೊಡ್ತೀವಿ ಹಂಗ್ ಕೊಡ್ಬೇಕು ಅಂತೀರಿ. ನೀರ್ ಮೋಟ್ರ್ ಹಚ್ತೀರಿ, ಮಣ್ಣವ್ರ ಮನೆಗೆ ಬರಲ್ರಿ ಅಂತೀರಿ. ಮೋಟ್ರ್ ಹಚ್ಚಕ್ ನೀರ್ ಬಿಟ್ರಲ್ಲ ನೀವು, ಮೋಟ್ರ್ ಹಚ್ಚ ನಾವು ನೀರೇ ಬಿಡದೆ ಇದ್ರೆ ಮೋಟ್ರ್ ಎಲ್ಲಿಂದ ಹಚ್ಬೇಕು? ಅದಕ್ಕೆ ದಯವಿಟ್ಟು 24x7 ಮೀಟರ್ ತಿರುಗಿದೆ. ಇಲ್ಲಿಗೆ 20 ದಿನ ಆತ್ ನಮ್ಮ ಓಣ್ಯಾಗ. 24x7 ಮೀಟರ್ ಏನ್ ಕೊಂಡ್ರಿಸಿರಲ್ಲ ನಗರಸಭೆ ಸಿಬ್ಬಂದಿಯವರು, ಆ ಮೀಟರ್ ತಿರುಗಿದೆ 20 ದಿನ ಆಯ್ತು. ಅದು ಮತ್ತೆ ಸ್ಟ್ರಕ್ ಆಗಿ ಕೆಲಸ ಮಾಡ್ಲಾರ್ದಂಗ ಆಗಿತ್ತು. ದಯವಿಟ್ಟು ಅದ್ರ ಸಂಬಂಧ ಸ್ವಲ್ಪ ನೀರು ಬಿಡ್ರಿ ಅಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧಿಕ್ಕಾರವನ್ನ ಕೂಗ್ತಾ ನಾವು ನಿಮ್ಮಲ್ಲಿ ಏನಂತ ವಿನಂತಿ ಮಾಡ್ತೇವೆ. ಅಲ್ರಿ, ನಾವು ಲಕ್ಷ್ಮೀನಗರದವ್ರು, ವಾರ್ಡ್ ನಂಬರ್ 7. ಈಗಾಗ್ಲೇ ನಮ್ಮ ಏರಿಯಾದವ್ರು ಮುಖ್ಯಸ್ಥರು ವಿಜಯಣ್ಣವ್ರು ಮಾತಾಡ್ಯಾರ್ರಿ. ಈಗ ನಾವ್ ಮಾತಾಡುವಂತದ್ದೇನಿಲ್ಲ, ಅವ್ರು ಮಾತಾಡಿದ್ರಷ್ಟ, ನಾವ್ ಮಾತಾಡಿದ್ರಷ್ಟ. ನಮ್ಗ 20 ದಿವಸ ಆತ್ರಿ ನೀರ್ ಬರ್ಲಾರ್ದ. 20 ದಿವಸ ನೀರ್ ಏನ್ ಕುಡಿಯಂ ಹೇಳ್ರಿ? ನಾವು ಯಾವಾಗ ನೋಡಿದ್ರೆ ಫೋನ್ ಹಚ್ಚಿದ್ರ ಮುಂಜಾನೆ ಬಿಡ್ತೀನಿ ಅಂತಾರ, ಮುಂಜಾನೆ ಕೇಳಿದ್ರ ಸಂಜೆಗ್ ಬಿಡ್ತೀನಿ ಅಂತಾರ, ಸಂಜೆಗ್ ಕೇಳಿದ್ರ 2 ದಿನ ಆಗಿನ್ ಬಿಡ್ತೀನಿ ಅಂತಾರ. ಈಗ ನಮ್ ನೀರೇ ಬಿಡಲ್ಲ ಅಂದ್ಮೇಲೆ ನಮ್ಗೆ ಹೆಂಗ್ ಬದುಕ್ಬೇಕು ಅದನ್ನಾರು ಹೇಳ್ರಿ. ಇಷ್ಟು ಬಂದು ಕೂಗ್ತಿವಿ, ಚೀರ್ತಿವಿ, ಎಲ್ಲಾರ್ನು ಕೆಲಸ ಮಾಡಕ್ ಬಿಡಿಸಿವಿ. ಇಷ್ಟಾದ್ರೂ ಒಬ್ಬ ಅಧಿಕಾರಿಗಳನ್ನ ಸ್ಪಂದನೆ ಮಾಡಕ್ ರೆಡಿ ಇಲ್ಲ ಅಂದ್ಮೇಲೆ ನಮ್ಗ್ ನೀರ್ ಏನ್ ಕೊಡ್ತಾರ ಇವ್ರು? ನಾವೇನ್ ಕೇಳಿವ? ನಮ್ ಓಣ್ಯಾಕ ಒಂದ್ ಲೈಟ್ ಇಲ್ಲ ಅಂದ್ರ ಲೈಟ್ ಹಾಕಕ್ ಯಾರು ಬರಲ್ಲ, ಕಸದ ಗಾಡಿ ಬರಂಗಿಲ್ಲ. ಅವು ಯಾವ ಬೇಡ, ನಮ್ಗ ನೀರ್ ಕೊಡ್ಲಿ ಅಂತ ಕೇಳ್ತೀವಿ. ಹೋದ್ಸಲ ಆದ್ರೂ ನಾವ್ ನೀರಿನ ಸಲಕ್ಕೆ ಏನಿಲ್ಲ, ಒಂದ್ ಕಸದವ್ರಿಲ್ಲ, ಒಂದ್ ಗಟ್ರದವ್ರಿಲ್ಲ, ನೀರ ಇಲ್ಲ ಅಂದ್ಮೇಲೆ ನಾವ್ ಬದುಕಬೇಕ್ರಿ? ನಾವ್ ನೀರಿಗೋಸ್ಕರ ನಾವ್ ಬಂದಿವಿ ಹೊರತಾಗಿ ನಾವು ಅವ್ರಿಗೆ ಕೆಲ್ಸನ ಬಿಡಿಸ್ಬೇಕು, ಅವ್ರಿಗೆ ತೊಂದ್ರೆ ಮಾಡ್ಬೇಕನ್ನೋ ಉದ್ದೇಶ ನಮ್ದಲ್ಲ. ಅವ್ರ ಕೆಲಸ ಬಿಡಿಸಿವಲ್ಲ, ಅವ್ರು ನಮ್ಮೆಲ್ಲರ ಕಡೆಯಿಂದನೂ ನಾವು ಕ್ಷಮೆ ಕೇಳ್ತೀವಿ. ಅವ್ರ ಕೆಲಸ ನಾವು ಬಿಡಿಸ್ಬಾರ್ದಾಗಿತ್ತು. ನಮ್ಮ ಹೊಟ್ಟೆ ಕಿಚ್ಚಿಗೆ ನಾವು ಇಷ್ಟೆಲ್ಲ ಮಾಡಾಕತ್ತೀವಿ. ದಯವಿಟ್ಟು ಕ್ಷಮೆ ಇರ್ಲಿ. ಬಂದ ಅಧಿಕಾರಿಗಳು ನಮ್ಗ ಸಹಕಾರ ಕೊಟ್ಟು ಏನನ್ನೋದು ಹೇಳ್ಬೇಕ್ರಿ ಅಷ್ಟ. ಅಲ್ಲಿವರೆಗೂ ನಾವ್ ಹೋಗಲ್ಲ. ಅಧಿಕಾರಿಗಳು ಬಂದ ಮೇಲೆನ ನಾವ್ ಹೋಗೋದು. ಜಾಸ್ತಿ ಇನ್ಸ್ಟ್ರಕ್ಷನ್ ಆಗೋದಕ್ಕೆ 1 ತಾಸು ಅಷ್ಟು ಹೋಗುತ್ತೆ ಎಲ್ಲ ಕಡೆ. 1 ತಾಸು ಅಂದ್ರೆ ನೀರ್ ಕಡಿಮೆ ಸರ್. ಈಗ ಏನಾಗತ್ತೆ ಹೇಳ್ರಿ ಸರ್, ಅವರು ಬಿಟ್ಟಿವಂತಾರ, ನಾವು ಬಂದಿಲ್ಲ ಅಂತೀವಿ. ಏನಾಗತ್ರಿ, ನಮ್ಮ ಓಣ್ಯಾಗ ಯಾರು ತೆಗ್ನಾಳ ಇರ್ತೋ ಅವ್ರಿಗೆ 5 ಕೊಡ ಬಂದಾವ. ಡೌನ್ ತೆರಿಗೆ ಬರ್ತಾವ. ಮತ್ ಮ್ಯಾಲೆ ನಮ್ದು ಸ್ವಲ್ಪ ಡೌನ್ ಅಂದ್ರೆ ಏನ್ರಿ, ಇಲ್ಲೇ 1 ಫೀಟ್ ಒಳಗ, ಮತ್ 4 ಫೀಟ್ 2 ಫೀಟ್ ಮೇಲೆ ಅಪ್ ಸ್ಟ್ರೀಮಿಗೆ ಬಂದಿಲ್ಲ, ಡೌನ್ ಸ್ಟ್ರೀಮಿಗೆ ಬಂದಾವ. ಡೌನ್ ಸ್ಟ್ರೀಮ್ ಅಂದ್ರೆ ಮ್ಯಾಲೆ ಏರಿಸಿಲ್ರಿ ನಾವು. ಅದ ಮ್ಯಾಲೆ ಏನಾಗ್ತಾ 20 ನಿಮಿಷ ಬೇಕ್ರಿ, ಒಂದು ಕೊಡಕ್ಕೆ 20 ನಿಮಿಷ. ಅದಕ್ಕ ನಾವೇನ್ ಹೇಳ್ತೀವಿ, ನಿಮ್ಗೆ ಏನ್ ಕೇಳೋದಿಲ್ಲ. ನಮ್ಮ 3 ದಿನಕ್ಕೊಮ್ಮೆ ಬಿಡ್ರಿ, 4 ದಿನಕ್ಕೊಮ್ಮೆ ಬಿಡ್ರಿ, ತೋರ್ಸ್ ಬಿಡ್ರಿ, ನೀರು ಜೋರ್ ಬಿಡ್ರಿ. ಆಮೇಲೆ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಹಗಲೊತ್ತು ಬಿಡ್ರಿ ನೀರು. ರಾತ್ರಿ ಬಿಟ್ರಿ ಅಂದ್ರ ನಾವ್ ನೀರ್ ಯಾವಾಗ ತುಂಬಬೇಕು, ಪೂಜೆಗೆ ಯಾವಾಗ ಹೋಗ್ಬೇಕು, ಕೆಲ್ಸಕ್ಕೆ ಯಾವಾಗ ಹೋಗ್ಬೇಕು. ಆಮೇಲೆ ಇನ್ನೊಂದು ನಮ್ಮ ಓಣ್ಯಾಗ ಬಾಡಿಗೆದಾರ 50,000 4 ರೂಪಾಯಿ ಉಳಿಸಿ ಹುಡ್ರು ಸಾಲಿ ಕಳ್ಸ್ಬೇಕಂತ ಈ ಓಣಿ ಬಂದಾರ. ನಮ್ಮ ಓಣ್ಯಾಗ ಸ್ವಂತದವ್ರು ಎಷ್ಟೇ ಇದಾರೆ ಅಷ್ಟೇ ಸಮ ಪ್ರಮಾಣದವರು ಬಾಡಿಗೆದಾರರು ಅದಾರ. ಅವ್ರೆಲ್ಲರಿಗೂ ನೀವು ನೀರು ಬಿಡ್ಬೇಕಲ್ಲ. ಈ ಓನರ್ಗೆ ಅವ್ರಿಗೆ ಸಮಸ್ಯೆ ಆಗ್ತದಲ್ಲ ಸರ್. 1 ಟ್ಯಾಂಕರಿಗೆ 700 ರೂಪಾಯಿ ತಗೋತಾರೆ. ಬಡವ್ರು ಆದವ್ರು ಎಲ್ಲಿಂದ ತರಬೇಕು? ಅದಕ್ಕೆ ತೋರಿ ಜೋರ ಅಲ್ರಿ ಸರ್. ಈಗ ನಿಮ್ಗ ಸರ್, ನಮ್ಮ ಓಣಿ ಬಿಡ್ರಿ ನೀವು. ನಾವ್ ಇಲ್ಕಲ್ಲ ಅಲ್ರಿ, ನಾವ್ ಇಲ್ಕಲ್ಲ ಗದಿಲ್ಲ ಅನ್ನೋದೇ ಗೊತ್ತಾಗುತ್ತೆ ನಮ್ಗ. ಯಾಕಂದ್ರ ನೀರ್ ಬಿಡ ಆಮೇಲೆ ಪೂರ್ತಿ ಆರೋಪ ಮಾಡಿದಾರ. ಅವ್ ಏನಕ್ಕೆ ಜೋರ್ ಬರ್ತಾವ, ಜೋರ್ ಬಿಡ್ಬಿಟ್ಟು ನೀವ್ ಅವ್ರು ಆರೋಪ ಮಾಡಿದಾರೆ. 4ನೇ ವಾರ್ಡ್ 5ನೇ ವಾರ್ಡ್ ಬಂದಿರಿ. 2 ನಾವು ಆನಂದ ಕೇಳಿದ್ದೀನಿ.
ಇವತ್ತು ಕೊಡ್ಬೇಕು. ಇಲ್ಲಿ ನಮ್ಮ ಹಿರಿಯರು ನಾಳೆ ಕಂಪ್ಲೀಟ್ ಆತಂದ್ರೆ ಸರ್ ನಾವು ಇವ್ರಿಗೆ ಫೋನ್ ಹಚ್ಚಿದ್ರು, ಯಾರಿಗೆ ಇತಿಹಾಸ ನಮ್ಮ ಒಳಗೆ ಕೊಡ್ತಾರ ಅಂತ ಅಂದ್ರು. ಅವ್ರಿಗೆ ನಿನ್ನೆ ಫೋನ್ ಹಚ್ಚಿದಾಗ ಅವ್ರಿಗೆ ಫೋನ್ ಹಚ್ಚಲ್ರಿ ಬಿಡ್ರಿ, ಅವ್ರು ಪಾಪ ಅವ್ರಿಗೆ ಅನ್ನೋ ತಪ್ಪು ನಾವು ಆರಾಮಿಲ್ಲ ಅಂತ ಅವ್ರಿಗೆ ಫೋನ್ ಹಚ್ಚಿರಿ. ಒಂದ್ ವಾರ ತನ ಬಿಡಲ್ರಿ ನಿಮ್ಮ ನೀರು, ಮೊನ್ನೆ ಬಿಟ್ಟಿವಲ್ರಿ ಅಂತ ಅಂದ್ರು. ಮೊನ್ನೆ ಬಿಟ್ಟಿವಂದ್ರಿ ಏನ್ರಿ, ಅದು ಇದು ಕೂಡ 6 ಕೂಡ ನೀರು ಬಿಡ್ತಾರ, ಅದು ರಾತ್ರಿ ಬಿಡ್ತಾರ. ಹಿಂಗ್ ಯಾಕೆ ಮಾಡ್ತಾರಿ? ಈಗ ನಾನು ಹೇಳಿ ಹೇಳಿ 90 ಮಿನಿಟ್ ಲೈಟ್ ಇಲ್ಲ. ಒಂದ್ ಸರ್ತಿ ಪಂಪ್ ಬಂದ್ ಆಯ್ತು ಅಂತಂದ್ರೆ ಚಾಲು ಆಗ್ಬೇಕು ಅಂತಂದ್ರೆ ಪೈಪ್ ಲೈನ್ ಆಗಿ ನೀರೆಲ್ಲ ಖಾಲಿ ಆಗಿರ್ತೈತಿ. ರೀಫಿಲ್ ಮಾಡ್ಬೇಕು, ಅದನ್ನ 2 ತಾಸು ಹೋಗ್ತೈತಿ. ಆದ್ರೆ ಈಗ ನಿಮ್ದು ಏನೇ ಏರಿಯಾ ಐತಿ, ಅಪ್ಸ್ಟ್ರೀಮ್ ಏರಿಯಾ ಐತಿ. ನಮ್ಮ ಅಕ್ಕ ಹೇಳಿದಂಗ ಅಪ್ಸ್ಟ್ರೀಮ್ ಏರಿಯಾದಾಗ ತೊಂದರೆ ಆಗೈತಿ. ಈಗ ನೀನ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಅಪ್ಸ್ಟ್ರೀಮ್ ಏರಿಯಾಕ್ಕೆ AW ಅವ್ರ ನೀವು JE ಮತ್ತು ಇವ್ರು ಕೂಡ ಹೋಗಿ ಅಲ್ಲಿ ನೀರ್ ಬರಾಕತ್ತಿಲ್ಲ ಅಂತಂದ್ರೆ ಡೌನ್ ಸ್ಟ್ರೀಮಿಗೆ ಬರ್ತಾವ, ಅಪ್ ಸ್ಟ್ರೀಮಿಗೆ ಬರಾಕಿಲ್ಲ ಅಂತಂದ್ರೆ ಎಲ್ಲಿ ಅವಶ್ಯಕತೆ ಐತಿ ಅವರು ಇರ್ತಾರ, ಅಲ್ಲಿ ಓಣಾನವ್ರು ಇರ್ತಾರ. ಎಲ್ಲಿ ಅವಶ್ಯಕತೆ ಐತಿ ಅಲ್ಲಿ ವಾಲ್ ಕೂಡ್ಸ್ರಿ. ಅಪ್ ಸ್ಟ್ರೀಮಿಗೆ ಹೋಗುವಂಗ ಮಾಡ್ರಿ, ಡೌನ್ ಸ್ಟ್ರೀಮಿಗೆ ಬಂದ್ ಆಗುವಂಗ ಮಾಡ್ರಿ. ಆಯ್ತಾ? ಇವತ್ತ ಅಟೆಂಡ್ ಮಾಡ್ಬೇಕು, ಅಟೆಂಡ್ ಮಾಡ್ಬೇಕು. ನನ್ನ ಗಮನಕ್ಕೆ ಇವ್ರು ತಂದಾರ. ನನಗೆ ಇವತ್ತು ಸಾಯಂಕಾಲ ತನ ಅದು ವಾಲ್ ಕೂಡಿಸಿ ಸೆಟ್ರೇಟ್ ಆಗ್ಬೇಕು. ಆಯ್ತಾ? ಸರ್ ಇನ್ನೊಂದ್ ಮನೆ ನಮ್ಮ ಓಣಿಗೆ ಇನ್ನೊಂದು ಬೋರ್ ಹಾಕ್ಸ್ಕೊಡ್ರಿ. ಇರೋ ಬೋರನ್ನ ಸ್ವಲ್ಪ ಸರಿಯಾಗಿ ದುರಸ್ತಿ ಮಾಡಿ ಒಂದ್ ಬೋರ್ ಹಾಕ್ಸ್ಕೊಡ್ರಿ. ಅಲ್ಲ ಮಾಡ್ತಿರಲ್ಲ, ಅದು ಏನಾಗೈತೆ ಗೊತ್ತಾ, ನಟ್ಟು ಉತ್ತರಕ್ಕೆ ಬಿಡೋದು ಸರಿಯಾಗಿಲ್ಲ. ಆಮೇಲೆ ಇನ್ನೊಂದು ಬೋರ್ ಹಾಕ್ಸ್ಕೊ, ಇನ್ನೊಂದು ಬೋರ್ ಹಾಕ್ಸ್ಕೊಡ್ರಿ. ಅಲ್ಲ ಬೋರ್ ರಿಪೇರಿ ಮಾಡೋವಾಗ ಅಲ್ಲೇ ಈಗ ಏನಾದ್ರಿ, ಈಗ ಸೆಂಟ್ರಲ್ ಸ್ಕೂಲ್ ಮುಂದೆ ನಮ್ಗೊಂದು ಟ್ಯಾಂಕರ್ ಮಾಡಿರಲ್ಲ, ಅದ್ರಾಗ ನಮ್ಮ ಮನೆಗೆ ಒಂದು ಟ್ಯಾಂಕ್ ಮಾಡಿ ಕೊಟ್ಬಿಡ್ರಲ್ಲ. ನಿಮಗೆ ಇವತ್ತು ಬಂದು ನಮ್ಮ AW ಸೊಸೈಟಿ ಇವರು ಬರ್ತಾರ, ನೋಡ್ತಾರ. ಅಲ್ಲಿ ಏನ್ ಅಲ್ಟ್ರೇಟ್ ಈಗ ನನಗ್ ಗೊತ್ತಿದ್ದ ಪ್ರಕಾರ ನಿಮಗ್ ತೊಂದರೆ ಆಗಕತ್ತಿದ್ದೇನು ಅಂತಂದ್ರೆ ನೀರ್ ಬರ್ತಾವ ಸರ್, ನೀರ್ ಬರ್ತಾವ ಆದ್ರೆ ಸಫಿಶಿಯಂಟ್ ಬರೋಲ್ಲ, ಸ್ಲೋ ಬರಾಕ್ತಾವ. ಫಸ್ಟ್ ಪಾಯಿಂಟ್ ಸ್ಲೋ ಬರಾಕ್ತಾವ. 2ನೇ ಪಾಯಿಂಟ್ ಏನಂದ್ರೆ ಹೋಗಾಕತ್ತಿಲ್ಲ ಅಂದ್ರೆ ಅಲ್ಲಿ ನೀರ್ ಬರ್ಬೇಕಾದ್ರೆ ಪ್ರೆಷರ್ ನೀರ್ ಬಿಡ್ಬೇಕು. ನೀರ್ ಪ್ರೆಷರ್ಲೆ ಬಿಡಿಸ್ಬೇಕು. ನೀರ್ ಪ್ರೆಷರ್ಲೆ ಬಿಡಿಸ್ಬೇಕು ಅಂತಂದ್ರೆ ವಾಲ್ ಕೂಡಿಸ್ಕೋಬೇಕಾಗ್ತೈತಿ. ಇಮಿಡಿಯೇಟ್ ಹೋಗ್ರಿ, ಅಲ್ಲಿ ಎಲ್ಲಿ ಅವಶ್ಯಕತೆ ಐತಿ ಅಲ್ಲಿ ವಾಲ್ ಕೂಡ್ಸುವಂತ ವ್ಯವಸ್ಥೆ ಮಾಡ್ರಿ. ಸಾಯಂಕಾಲ ರಿಸಲ್ಟ್ ಬರ್ಬೇಕು. ಈಗ ಟೈಮು ನಿಮ್ಗೆ 12:44 ಆಗೈತಿ. ನಾನು 4 ಗಂಟೆಗೆ ನಿಮ್ ಜೋಡಿ ಸೈಟಿಗೆ ಬರ್ತೀನಿ. ಅಷ್ಟರಲ್ಲಿ ಕೆಲಸ ಸ್ಟಾರ್ಟ್ ಆಗಿರುತ್ತೆ. ಸರ್ ಬಿಡಿಸ್ರಲ್ಲ ನೀರು, ಇವತ್ತು ನೀರು ಬಿಡಿಸೋ ವ್ಯವಸ್ಥೆ ಮಾಡ್ತೀವಿ. ಮೊದಲಲ್ಲಿ ಏನೈತಿ ಚೆಕ್ ಮಾಡ್ಕೊಂಡು. ಈಗ ನಮ್ಗೆ ಏನಾಗೈತಿ ಹೇಳಿ, ನನ್ನ ಗಮನಕ್ಕೆ ತರ್ತೀರಿ. ಈಗ ನೀವು ನನ್ನ ಬೇಡಿಕೆ ಇತ್ತು, ಕಮಿಷನರ್ ಅವರು ಬರ್ಬೇಕು. ಈಗ ನಾವು ಪ್ರತಿ ಇದು ಒಂದು ನಮ್ಮ ಒಂದು ವಾರ್ಡ್ ಅಲ್ರಿ, 31 ವಾರ್ಡ್ನಾಗೂ ಇದಾರ ಸಮಸ್ಯೆ ರೀ. ಅದು ಏನೈತೆ ಮೂಲ ಸಮಸ್ಯೆ ನೀವ್ ಏನೈತಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ಕಾಸಿ ಅದು ಬಗೆಹರಿಸ್ರಿ. ಜಿಲ್ಲಾಧಿಕಾರಿ ಗಮನಕ್ಕೆ ತಂಬರಿ ಸರ್, ಅಂದ್ರೆ ಗೊತ್ತಾಗಲ್ಲ ಸರ್. ಇನ್ನೊಂದು ಈ ಪಂದ್ಯ 24/7 ಮೊದಲು ಇರ್ತೀರಿ ಸರ್. ಯಾವ ಸರ್ 24/7 ಇರ್ತೀರಿ. ಈಗ ಹೆಂಗ ಐತಂದ್ರ ತಿಂಗಳದಾಗ 2 ಸರಿ ಸುಮ್ಕೆ ಯಾಕಂದ್ರ ಪ್ರತಿ ಎಲ್ಲರೂ ಇನ್ನೊಂದು ಒಂದ್ ನಿಮಿಷ ಯಾರು ಇಲ್ಲಿ ಬಂದ್ ನೋಡ್ರಿ ಸರ್. ಅಲ್ಲಲ್ಲ ಒಂದ್ ನಿಮಿಷ ನಮ್ದು ಒಂದು ಹೇಳ್ಬಿಡ್ರಿ. ಅಲ್ಲ ನೀರಿಂದಲ್ರಿ ಒಂದ್ ನಿಮಿಷ ಈಗ ಏನಾಗೈತ್ರಿ ನಿಮ್ಗ ಮೋಟರ್ ಕೆಟ್ಟವ ಅಂತ ಹೇಳ್ತೀರಿ. ಇಲ್ಲ ಮೋಟರ್ ಕೆಟ್ಟಲ್ಲಿ ಇರ್ಲಿ ಅಲ್ರಿ ಸರ್, ಏನ್ ಹೇಳ್ತಾರ ಗೊತ್ತಾ ಸರ್, ಆಮೇಲೆ ಇನ್ನೊಂದು ನಾವು 24/7 ಮಾಡ್ಬೇಕಾರ ಲಕ್ಷ ಜನ ಐತ್ರಿ, 2 ಲಕ್ಷ ಜನ ಆಗೈತ್ರಿ ಹಂಗ್ರಿ ಅಂತಾರ. ನಾವ್ ಅದನ್ನೇನು ಒಪ್ತೀವಿ ಇಲ್ಲ ಅನ್ನಂಗಿಲ್ಲ. ನಿಮ್ಗೆ ಏನಾರ ಹಂಗ ಮೋಟರ್ಗಳಿಗೆ ಅದಕ್ಕೆ ಏನಾರ ಸಮಸ್ಯೆ ಇದ್ರೆ ನಾವ್ ಇಲ್ಲಿ ಲಕ್ಷ್ಮೀನಗರದವ್ರು ಎಲ್ಲರೂ ಒಂದಿಷ್ಟು ದುಡ್ಡು ಕೊಡ್ತೀವಿ. ಇಡೀ ಇಲ್ಕಲ್ಲ ಅಡ್ಡಾಡ್ಕೊಂಡ್ ಬಂದ್ರೆ ಅಡ್ಡಾಡ್ಕೊಂಡ್ ಬರ್ತೀವಿ. ನೀವ್ ಅದನ್ನ ತಗೋರಿ, ದಯವಿಟ್ಟು ತಪ್ಪಿಕೊಬೇಡ್ರಿ. ಅದನ್ನ ಏನೈತೆ ದಯವಿಟ್ಟು ನಮಗ ನಂದು ಕೇಳ್ರಿ. ನಿಮ್ದೆಲ್ಲ ಕೇಳಿ ನಾನು ಶಾಂತಿ ಒಂದು 22ರಾಗ ಅಪ್ಗ್ರೇಡೇಷನ್ ಆಗ್ಬೇಕಾಗಿತ್ತು. ಅದೇನ್ 24/7 ಏನ್ ಪ್ಯಾಟರ್ನ್ ಮಾಡ್ಯಾರ, ಆ ಪ್ಯಾಟರ್ನ್ ಪ್ರಕಾರ 2021-22ನೇ ಸಾಲಿನಾಗ ಅಪ್ಗ್ರೇಡ್ ಆಗ್ಬೇಕಾಗಿತ್ತು. ಅಪ್ಗ್ರೇಡ್ ಆಗ್ಲಿಲ್ಲ. ನಮ್ಮದೇನ್ ಜವಾಬ್ದಾರಿ ಐತಿ, ನಾವು ಕಲೆಕ್ಷನ್ ಮಾಡೋದು, ಡಿಸ್ಟ್ರಿಬ್ಯೂಷನ್ ಮಾಡೋದು ಮುನ್ಸಿಪಾಲಿಟಿ ಜವಾಬ್ದಾರಿ ಐತಿ. ಬಲ್ಕ್ ವಾಟರ್ ಕೊಡೋದು ವಾಟರ್ ಬೋರ್ಡ್ ಅವ್ರ ಜವಾಬ್ದಾರಿ ಐತಿ. ಅಲ್ಲಿ ಪಂಪಿಂಗ್ ಮಷಿನರೀಸ್ 21-22ನೇ ಸಾಲಿಗೆ ಅಪ್ಗ್ರೇಡ್ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ನಾ 3 ಸತಿ ಹೇಳಿದೆ. ಈ ವರ್ಷ ಯಾವಾಗ 26 ಸರ್. 4 ವರ್ಷ ಗ್ಯಾಪ್ ಆಯ್ತು. ಈಗ ನಾವು ಬಂದ್ಮೇಲೆ ನಮ್ಮ ಶಾಸಕರಿಗೆ ಗಮನಕ್ಕೆ ತಗೊಂಡ್ ಬಂದ್ಮೇಲೆ ಶಾಸಕರು
60 ಕೋಟಿ ರೂಪಾಯಿ ಅನುದಾನ ರಿಲೀಸ್ ಮಾಡಿಸಿ ವಾಟರ್ ಬೋರ್ಡ್ ಅವರಿಗೆ, ನಮಗೆಲ್ಲ ವಾಟರ್ ಬೋರ್ಡ್ ಅವ್ರಿಗೆ ರಿಲೀಸ್ ಮಾಡಿಸಿ ಪಂಪಿಂಗ್ ಮೆಷಿನರೀಸ್ ಇದ್ದು ಟೆಂಡರ್ ಮಾಡ್ಯಾರ. ಟೆಂಡರ್ ಮಾಡಿ ವರ್ಕ್ ಆರ್ಡರ್ ಇಶ್ಯೂ ಮಾಡ್ಯಾರ. ಅವು ಅಗೇನ್ಸ್ಟ್ ಆರ್ಡರ್ ಮ್ಯಾನುಫ್ಯಾಕ್ಚರ್ ಆಗುವಂತ ಪಂಪ್ ಮೋಟರ್ಸ್. ಈಗ ನಾವು ಕೊಟ್ಟಗಳೇನ ಅಂಗಡಿಯಾಗ ಹೋಗಿ ನಾವು ರೊಕ್ಕ ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಕೊಡುದಿಲ್ಲ. ಮ್ಯಾನುಫ್ಯಾಕ್ಚರರ್ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ. ಮ್ಯಾನುಫ್ಯಾಕ್ಚರರ್ಗೆ ನಾವು ಆರ್ಡರ್ ಕೊಟ್ಟ ಮೇಲೆ ಅವ್ರು ಪ್ರಿಪರೇಷನ್ ಚಾಲೂ ಮಾಡಬೇಕು ಅಂತಂದ್ರೆ ಅವ್ರಿಗೆ ತಯಾರು ಮಾಡ್ಬೇಕಾದ್ರೆ 2 ರಿಂದ 3 ತಿಂಗಳು ಬೇಕು. ಆದ್ರೆ ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಾರ, ಒಬ್ಬ ಕಾಂಟ್ರಾಕ್ಟರ್ ಫಿಕ್ಸ್ ಆಗ್ಯಾನ, ಎಲ್ಲಾನು ಆಗೈತಿ. ಆಮೇಲೆ ನೆಕ್ಸ್ಟ್ ಏನಾಗೈತಿ, ಅದನ್ನ ರೆಡಿ ಆಗ್ಬೇಕಂತಂದ್ರೆ ಇನ್ನೂ ಒಂದು 3 ರಿಂದ 4 ತಿಂಗಳಂತೂ ಮಿನಿಮಮ್ ಹೋಗ್ತೈತಿ. ಆಮೇಲೆ ಈಗ ಯಾಕಪ್ಪ ಇದನ್ನ ಡಿಸ್ಟರ್ಬೆನ್ಸ್ ಆಗೈತಿ ಅಂತಂದ್ರೆ, ಲಾಸ್ಟ್ ಒಂದು ವಾರದ ಹಿಂದೆ 2 ದಿವಸ ಶಟ್ ಡೌನ್ ತಗೊಂಡು ಲಿಕೇಜ್ ಇತ್ತು. ಆಲಮಟ್ಟಿ ಹತ್ರ ಮತ್ತು WTP ಹುನಗುಂದ್ ಹತ್ರ ಲಿಕೇಜ್ ಇತ್ತು. ಆ ಲಿಕೇಜ್ ಅನ್ನ ರಿಪೇರಿ ಮಾಡ್ಕೊಂಡ್ರು. ರಿಪೇರಿ ಮಾಡ್ಕೊಂಡು ನೀರ್ ಬರಾಕತ್ತು. ಈಗ ಪ್ರತಿ ದಿವಸ ನಿಮ್ಗೂ ಗೊತ್ತೈತಿ, ಸಾಯಂಕಾಲ ಮಳಿ ಆಗೋದ್ರಿಂದ ಕಂಬಗಳು ಬೆಳಾಕತ್ತಾವ. ಹಿಂಗಾಗಿ ನಾನು ನಿನ್ನೆ KEB AW ಕಡೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆ ಮಾತಾಡಿ AW ಮುಂದೆ ನಾನೇ ಕುಂತು ದನ್ನೂರ್ ಲೈನ್ ಲಿಂತ್ರ ನಾವು ಮೊದಲು ಕನೆಕ್ಷನ್ ತಗೊಂಡ್ವಿ. ಯಾಕಂದ್ರೆ ದನ್ನೂರ್ ಲೈನ್ ಲಿಂತ್ರ ಬಂತು ಅಂತಂದ್ರೆ ಅಟ್ಲೀಸ್ಟ್ ನಮ್ಗೆ ಇಲ್ಲಿ ಊರಾಗಿನ ಹೋಗಿತ್ತಂದ್ರೂ ಅಲ್ಲಿ ಚಾಲೂ ಆಗ್ಲಿ ಅಂತೇಳಿ. ಅವಾಗ ಏನಾಯ್ತು, ಅದು ಟ್ರಿಪ್ ಆಗಾಕತ್ತು. ನಿನ್ನೆ ನಿಮ್ಗೆಲ್ಲರಿಗೂ ನ್ಯೂಸ್ ಇರ್ಬೇಕು, ಗೊತ್ತಿರ್ಬೇಕು. ಗ್ರೂಪ್ನಾಗ ಯಾರ್ಯಾರು ಅದಾರ ಅವ್ರಿಗೆ ಗೊತ್ತಿರ್ತೈತಿ. ಗ್ರೂಪ್ನಾಗ ಕಂಟಿನ್ಯೂಸ್ ಮೆಸೇಜ್ ಹಾಕ್ಯಾರ. ನಿನ್ನೆ ರೆಕ್ಟಿಫಿಕೇಶನ್ ಮಾಡಿಸಿ ಕಂಬ ಬಿದ್ದಿದ್ದಂದ್ರೆ ಇವತ್ತು ಮುಂಜಾನೆ ಸರಿ ಮಾಡಕ್ ಹೋಗ್ಯಾರ. ನಾವು ಇಷ್ಟೊತ್ತನ ಅಲ್ಲೇ ನಿಂತು ಅವ್ರ ಕಡೆಯಿಂದ ಮಾಡಿಸಿ, ಈಗ ನೀವು ಬಂದಿರಿ, ನೀವು ಕಮಿಷನರ್ ಬರ್ಬೇಕು ಅಂತಂದ್ರೆ ಅಂತ. ಯಾಕಂದ್ರೆ ನಮ್ ರೇಡಿಯೋ ಆಫೀಸರ್ AW ಹೇಳಿದ್ಮೇಲೆ ಟೈಮ್ ಕೊಟ್ಟ ಅಂದ್ರೆ ಇಬ್ರದ್ದು ಇಂಟ್ರಾಕ್ಷನ್ ಆಗ್ಬೇಕು ಅಂದ್ರೆ ಪ್ರಾಬ್ಲಮ್ ಸೆಟಲ್ ಆಗ್ತೈತಿ. ಈ ಬರೀ ನಾನು ನಿಮ್ದೊಬ್ಬರದ ನೀವು ಪ್ರಾಬ್ಲಮ್ ಸೆಟಲ್ ಆಗೋದಿಲ್ಲ. ಅದಕ್ಕೆ ಅದ್ ಮಾಡಿಸಾಕತ್ತೀವಿ. ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಅದು ಕಂಬಗಳದೆಲ್ಲ ಇಶ್ಯೂ ಸೆಟಲ್ ಆಗ್ತೈತಿ. ದತ್ತು ಅಂತೇಳಿ ಸೆಕ್ಷನ್ ಆಫೀಸರ್ ನಮ್ಮ AW ಅವರು ನಿಮ್ಗೆ ಗೊತ್ತಿರ್ಬೇಕು, ಮಾಡ್ಸಾಕತ್ತಾರ. ಇದ್ರ ಜೊತೆಗೆ ನಿನ್ನೆ ನಿಮಗೆ ಹೇಳೋದಂತಂದ್ರೆ ಕರೆಂಟ್ ಎಷ್ಟು ಸತಿ ಹೋಗೈತಿ ಅಂತ ಹೇಳ್ತೇನೆ.